ರಿವ್ಯೂ ಅಲ್ಲ ಸರ್ ಇದು. ಫಸ್ಟ್ ಆಫ್ ಥಿಯೇಟರ್ ಬಂದಿದ್ದಾರೆ, ದೇವರು ಕಣ್ಣು ತುಂಬಿಸ್ಕೋಬೇಕಷ್ಟೇ. ವರ್ಷ ಇದೇ ಥರ ಬರ್ತಾ ಇರ್ತಾರೆ ಪ್ರತಿಯೊಬ್ಬ ಅಭಿಮಾನಿಗಳು, ಯಾರೇ ಇರಲಿ ಎಲ್ಲರೂ ಇನ್ನು ಹಂಗೆ ಅಪ್ಪು ಸರ್ ಹೇಳಿದಂಗೆ ಫಸ್ಟ್ ಕನ್ನಡ ಸಿನಿಮಾಗಳು ನೋಡಬೇಕು, ನಾವು ಬೆಳೆಸ್ಬೇಕು ಕನ್ನಡ ಸಿನಿಮಾ. ಸೊ ಏನಂದರೆ ಎಲ್ಲ ಪ್ರತಿಯೊಬ್ಬರು ಬಂದು ಇವಾಗ ಯುಗಾದಿ ಹಬ್ಬ 31 ಬಟ್ ಯುಗಾದಿ ಹಬ್ಬ 31 ಇವತ್ತೇ ಹಬ್ಬ, ಇವತ್ತೇ ಮಾರಿ ಹಬ್ಬ. ಲಾಸ್ಟ್ ಟೈಮ್ ನೋಡಿದ್ರೆ ನೀವು ಜಾಗಿ ಫಿಲ್ಮ್ ರಿಲೀಸ್ ಆಗಿತ್ತು, ಅವಾಗೆಲ್ಲ ಅಭಿಮಾನಿಗಳು ಸೇರ್ಕೊಂಡು ಹಬ್ಬ ಮಾಡಿದ್ರು. ಬಟ್ ಇವಾಗ ಮಾರಿ ಹಬ್ಬ ಇವಾಗ ಹತ್ರದಲ್ಲಿ IPL ಐತೆ. ಈ ಸಲ ತಪ್ಪು, ಯಾಕಂದ್ರೆ ಥಿಯೇಟರ್ಗೆ ಎಂಟ್ರಿ ಕೊಟ್ಟರೆ ನಮ್ಮ ಮಾಸ್ ಅಪ್ಪು ಪವರ್ ಸ್ಟಾರ್. ಇನ್ನೊಂದು ಸರ್ ಬೇರೆ ಇಂಡಸ್ಟ್ರಿಗಳು ರಿಲೀಸು ಅಂತ ಮಾಡ್ಕೊಂಡು ಶೋ ಕೊಡ್ತಾ ಇದ್ದಾರೆ. ಗಂಡು ಅಂತ ಬಟ್ ರಾಜವಂಶದಿಂದ ಅವಾಗ ಹೋಮ್ ರಿಲೀಸ್ ಮಾಡಿ ರೆಕಾರ್ಡ್ ಮಾಡಿರೋದು ರಾಜವಂಶ. ಇದೇ ಥರ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಇದ್ದೇ ಇರುತ್ತೆ ಸರ್. ಅವ್ರು ನಮ್ಮ ಬಿಟ್ಟೋಗಿ 100 ವರ್ಷ ಆಗಿರ್ಬೋದು, ಬಟ್ ಬಿಟ್ಟೋಗಿಲ್ಲ. 100 ಅಲ್ಲ, ಇನ್ನು 100 ವರ್ಷ ಆದರೂ ಇದೇ ಪ್ಲೇಸು, ಇದೇ ಪವರು, ಇದೇ ಅಭಿಮಾನಿಗಳು ಹಿಂಗೆ ಬರ್ತಾರೆ, ಹಿಂಗೆ ಥಿಯೇಟರ್ ಬಂದು ನಿಲ್ತಾರೆ. ಇಲ್ಲಿರೋ ಒಬ್ಬನೇ ಲೋಕಲ್ ಅಪ್ಪು. ತುಂಬ ಸ್ಪೆಷಲ್ ಅಪ್ಪು ಬಾತ್ ಹೇಳಿರೋದೊಂದೇ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಅಪ್ಪು ಸಿನಿಮಾ ನೋಡಿ ಸುಮಾರು ಜನ ಆಗಿತ್ತು. ನ್ಯೂ ರಿಲೀಸ್ ಫಿಲಮು ಬಂದು ಫಿಲಮ್ ನೋಡಿ, ಅದನ್ನು ಈಗಿನ ಜನ್ರೇಷನ್ ಅವರು ಆ ಟೈಮಲ್ಲಿ ಅಪ್ಪು ಅವ್ರ ಫಿಲಮ್ ನೋಡಿಲ್ಲ, ಅದರಲ್ಲೂ ಅಪ್ಪು ಫಿಲಮ್ ನೋಡಿಲ್ಲ. ಅವರೆಲ್ಲ ಬಂದು ನೋಡಿ ಒಂದು ಎನರ್ಜೆಟಿಕ್ ಮ್ಯಾನು, ಪವರ್ ಸ್ಟಾರು, ಯಾಕೆ ಅವ್ರಿಗೆ ಪವರ್ ಸ್ಟಾರ್ ಅನ್ನೋ ಬಿರುದು ಬಂತು ಅನ್ನೋದು ಈ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಲಿ, ಸಾಂಗ್ಸ್ ಆಗಲಿ, ಫೈಟ್ಸ್ ಆಗಲಿ. ಮೊದಲನೇ ಫಿಲಮಲ್ಲಿ ಯಾವನು ಈ ಥರ ಮಾಡೋಕ್ಕಾಗಲ್ಲ ರೀ, ಆ ಥರ ರೆಡಿಯಾಗಿ ಫಿಲಮ್ ಮಾಡಿದ್ದಾರೆ. ತುಂಬ ಇಷ್ಟ ಆಗುತ್ತೆ ನೋಡ್ತಾ ಇದ್ರೆ. ಅಪ್ಪು ಅವರು ನೆಕ್ಸ್ಟ್ ಫಿಲಮ್ ಬಂದಿದೆ, ರಿಲೀಸ್ ಆಗಿದೆ, ನೋಡ್ತಾ ಇದ್ದೀವಿ. ನಾವು ಫೀಲಲ್ಲೇ ಇರ್ತೀವಿ. ನಾವು ಯಾವುದೋ ಹಳೆ ಫಿಲಮು ನೋಡಿದ್ದೀವಿ ಅಂತ ಖಂಡಿತವಾಗ್ಲೂ ಅನ್ಸೋದೇ ಇಲ್ಲ ಸರ್. ಸುಮಾರು ಎಷ್ಟೋ ಸರಿ ನೋಡಿದ್ದೀವಿ ಈ ಫಿಲಮ್ನ ಮನೆಯಲ್ಲಿ, ಸುಮಾರು ಸರಿ ನೋಡಿದ್ದೀವಿ. ಅಪ್ಪು ಫಿಲಮ್ ಬಂದಾಗೆಲ್ಲ ನೋಡ್ತಾ ಇರ್ತೀವಿ ಎಲ್ಲಿ ಟಿವಿಲಿ. ಆದರೆ ಇವತ್ತು ನೋಡ್ತಿರೋ ಫೀಲ್ಡು ಟಿವಿಲಿ ನೋಡಿದಾಗ ಯಾವತ್ತೂ ಸಿಕ್ಕಿಲ್ಲ. ನಾವು ಆ ಟೈಮಲ್ಲಿ ಈಗ ರಿಲೀಸ್ ಆದಾಗ ಫಸ್ಟ್ ಟೈಮ್ ಬಂದು ಈ ಥರ ಒಂದು ಎನರ್ಜಿ ಫಿಲಮ್ ನೋಡಿರಲಿಲ್ಲ. ರಿಲೀಸ್ ಆಗಿದ್ದಾಗ ನಾನು 9th ಸ್ಟ್ಯಾಂಡರ್ಡು ಅಥವಾ 10th ಸ್ಟ್ಯಾಂಡರ್ಡ್. ಬಟ್ ಅವಾಗ ಇವಾಗ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಅದನ್ನೇ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು. ಲಾಸ್ಟ್ ಏನು ನೋಡೋಕ್ಕೆ ಮಜಾ ಅಷ್ಟ್ಬಿಟ್ರೆ ಏನಿಲ್ಲ. ಲಾಸ್ಟ್ ಟೈಮ್ ಜಾಕಿ ರಿಲೀಸ್ ಆಗಿತ್ತು, ಅವಾಗೆಲ್ಲ ಅಭಿಮಾನಿಗಳು ಸೇರ್ಕೊಂಡು ಹಬ್ಬ ಮಾಡಿದ್ವಿ. ಈ ಸಲ ಅಪ್ಪು ಭಾರಿ ಹಬ್ಬನೇ ಮಾಡ್ತಾ ಇದ್ದೀವಿ. ಹತ್ರದಲ್ಲಿ IPL ಐತೆ ಸರ್. ಈ ಸಲ RCB ಕಪ್ಪು, ಯಾಕಂದ್ರೆ ಥಿಯೇಟರ್ಗೆ ಎಂಟ್ರಿ ಕೊಟ್ಟರೆ ನಮ್ಮ ಬಾಸ್ ಅಪ್ಪು. ಜೈ ಪವರ್ ಸ್ಟಾರ್. ಡಾಕ್ಟರ್ ಲಕ್ಷ್ಮಣ್ಗೆ ಜೈ, ಪುನೀತ್ ರಾಜ್ಕುಮಾರ್ ಅವರಿಗೆ ಜೈ, ರಸಿಕರ ರಾಜ, ಗಾನ ಗಂಧರ್ವ, ನಮ್ಮ ಬೊಮ್ಮ ಡಾಕ್ಟರ್ ಲಕ್ಷ್ಮಣ್ಗೆ ಜೈ. ಮೊದಲನೇ ದಿವಸ ಸರ್, ನಾವು 2002 ಅಪ್ಪು ರಿಲೀಸ್ ಆದಾಗ ನಮ್ಗೆ 1 ವರ್ಷ ಸರ್. ಈಗ ನೋಡ್ಲೇಬೇಕು, ನಾವು ಅವಾಗ ಹುಟ್ಟಿದ ವರ್ಷ. ಅವಾಗಂತೂ ನೋಡೋಕ್ಕಲ್ಲ, ಟಿವಿಲಿ ಬೇಜಾನ್ ಸಲ ನೋಡಕ್ ಬಿಟ್ಟಿದೀವಿ. ಈಗ ರಿಲೀಸ್ ಅಂತ ಅನಿಸ್ತಾ ಇದೆಯಾ, ನ್ಯೂ ಮೂವಿ ಕ್ರೇಜ್ ಥರ ಐತೆ ಇದು. ನಾನು ಒಂದಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನು 50 ವರ್ಷ ಅಲ್ಲ, ಇನ್ನೂ 50 ವರ್ಷ ಬಿಟ್ರು ಯಾವತ್ತು ಇವ್ರದ್ದು ಹೆಸರು ಸರ್ ನನ್ನ ಮಗನ ಕೈಲೂ ಅಳ್ಸೋಕ್ಕಾಗಲ್ಲ ಸರ್. ಅವ್ರು ಅವಾಗಲೇ ಲಕ್ಕಿ ಮ್ಯಾನ್ ಪಿಕ್ಚರಲ್ಲಿ ದೇವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ಅವರು ದೇವ್ರು ಆಗೋಕ್ಕಿಂತ ಮುಂಚೆ ದೇವ್ರ ಕ್ಯಾರೆಕ್ಟರು, ಅದೆಲ್ಲ ನಿಮಿತ್ತ ಸರ್. ನಾವು ಜಸ್ಟ್ ನಿಮಿತ್ತ, ಅವ್ರೊಬ್ಬನೇ ಪರಮಾತ್ಮ. ಸೊ ಅದೇ ಪರ್ಮನೆಂಟು. ಸೊ ಯಾವತ್ತೂ ಬಿಟ್ಕೊಡಲ್ಲ. ಅಪ್ಪು ಬಾಸ್ಕೆ. ಮೂವಿಯಲ್ಲಿ ಇಷ್ಟ ಆದ ಡೈಲಾಗು? ನಾವು ಮೈಸೂರಿಂದ ಬಂದಿದ್ದೀವಿ ನೋಡೋಕ್ಕೆ. ಅಪ್ಪು ಬಾಸ್ ಕ್ರೇಜ್ ನೀವೇ ನೋಡ್ಬೋದು ಅಷ್ಟೇ, ಏನು ಹೇಳಂಗಿಲ್ಲ. ಎಲ್ಲ ನಮ್ಮ ದೇವರೇ ಅವರು ಅಷ್ಟೇ. ಮೈಸೂರಲ್ಲಿ ಥಿಯೇಟ್ರ್ ಸಿಕ್ಕಿಲ್ವಾ ನಿಮಗೆ?
ಮೈಸೂರಲ್ಲಿ ಇದೆ, ಗಾಯತ್ರಿ ಒಂದಷ್ಟು ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನಮ್ಮ ಕ್ರೇಜ್ ಇಲ್ಲೇ ನಮ್ಮ ಕಸಿನ್ಸ್ ಎಲ್ಲ ಇದ್ರು, ಆಸು ಮಂದಿ ಎಲ್ಲ ಫುಲ್ಲು ಸೆಲೆಬ್ರೇಷನ್ ಹಬ್ಬ ಫುಲ್ಲು. ಅಪ್ಪು ಫಸ್ಟ್ ಸಿನಿಮಾಗೆ ಅಷ್ಟೊಂದು ಕ್ರೇಜ್ ಇತ್ತಂತೆ, ಇವಾಗ ರಿಲೀಸ್ಗೆ ಇನ್ನೂ ಡಬಲ್ ಕ್ರೇಜ್ ಆಗಿದೆ ನಿಮಗೆ. ಅದೇ 2002 ನಾನು ಹುಟ್ಟೇ ಇರಲಿಲ್ಲ ಆಗ. ಈಗ 25 ವರ್ಷ ಆಗಿದೆ. ಸೊ ನೀವೇ ನೋಡ್ಬೋದು ಹಿಂಗೆ ಕ್ರೇಜ್ ಇದೆ ಅಂತ. ಯಾರೇ ಎಷ್ಟೇ ಬಂದರೂ ಇಷ್ಟು ಮಾಡೋಕ್ಕಾಗಲ್ಲ ಹೆಸರು. ಇವ್ರು ಆ ರೀತಿ ಆಗಲೇ ದೇವರಾಗಿ ಹೋಗ್ಬಿಟ್ರು. ಎಲ್ಲರ ಮನೇಲೂ ದೇವರು. ಇವಾಗ ನೀವು ಕೇಳಿ ಯಾರನ್ನೇ ಆದ್ರೂ ಮನೇಲಿ ನಮ್ಮ ದೇವ್ರ ಅಪ್ಪು ಅಂತ ಹೇಳ್ತಾರೆ. ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮಕ್ಕ ನೋಡ್ಕೊಂಡೇ ಎದ್ದೋಗೋದು, ಬೇರೆ ಕೆಲಸ ಮಾಡೋದು. ಅದು ನಮ್ಮ ಅಪ್ಪು ಬಾಸ್ ಅಂದರೆ. ಅವ್ರು ನೋಡ್ತಿದ್ರೆ ಒಂದು ಇನ್ಸ್ಪಿರೇಷನು, ಎಲ್ಲ ಸ್ಫೂರ್ತಿಯಾಗಿ ತೊಗೋಬೇಕು. ಅವ್ರು ಮಾಡೋ ಒಂದೊಂದು ಪ್ರತಿ ಒಳ್ಳೆ ಕೆಲಸನೂ ನಾವು ನೋಡಿ ತೊಗೋಬೇಕು. ಏನು ಅವ್ರು ಹೇಳ್ತಿದ್ದು ಇಷ್ಟೇ, ಜೀವನ ಬರೋದು ಒಂದೇ ಸಲ, ಖುಷಿಯಾಗಿ ಹೋಗ್ಬಿಡ್ಬೇಕು. ಅದೇ ನಮ್ಮ ಅಪ್ಪು ಬಾಸ್ ಹೇಳ್ಕೊಟ್ಟಿದ್ದು. ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಬಯಸಿ, ನೀವು ಚೆನ್ನಾಗಿರಿ, ಎಲ್ಲ ಖುಷಿಯಾಗಿರಿ ಅಷ್ಟೇ. ಜೈ ಅಪ್ಪು ಬಾಸ್. ಅಪ್ಪು ಮೂವಿ ಎಷ್ಟು ಸತಿ ನೋಡಿದ್ದೀರಾ ಇಲ್ಲವರೆಗೂ? ಯಾವುದು ಅಪ್ಪು ಮೂವಿ ಎಷ್ಟು ಸತಿ ನೋಡಿದ್ದೀರಾ ಇಲ್ಲವರೆಗೂ ಟಿವಿಯಲ್ಲಿ? ಟಿವಿಯಲ್ಲಿ ಬೇಜಾನ್ ಸಲ ಬ್ರೋ, ಲೆಕ್ಕನೇ ಇಲ್ಲ. ನೋಡ್ತಾ ಇರ್ತೀವಿ, ಬಂದಾಗೆಲ್ಲ ಅಪ್ಪು ಮೂವಿಗಳು ನೋಡ್ತಾನೆ ಇರ್ತೀವಿ. ಸೊ ಈಗ ರಿಲೀಸ್ಗೆ ಇನ್ನೊಂದು ಸಲ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು.